ನಿಮ್ಮನ್ನು ತುಂಬ ಸೋಲಿಸಿದ ಲೈಫ್ನ ಒಂದು ಭಾಗ ಯಾವುದು ಸರ್? ಮನಸ್ಸಿಗೆ ಇದು ಆಗಬೇಕಿತ್ತ ಅಂದಿದ್ದ ನನ್ನ ಹೆಂಡತಿ ಆಕ್ಸಿಡೆಂಟ್. ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಅಮ್ಮನಿಗೆ ಆರೋಗ್ಯದಲ್ಲಿ ಏರುಪೇರು. ಏನಾಗ್ಬಿಡುತ್ತೆ, ಹೀರೋನೇ ಆಗಬೇಕು ಅಂತ ಇದ್ದವನು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಕಣ್ಣಲ್ಲಿ ನೀರು ಗ್ಲಿಸರಿನ್ ಇಲ್ಲದೆ ತಾನಾಗಿ ಹೋಯಿತು. ಎಷ್ಟೇ ಕೋಟಿ ಇದ್ರೂ ಬೆಳಿಗ್ಗೆ ಇಡ್ಲಿ ವಡೆ ಉಪ್ಪಿಟ್ಬಿಟ್ಟು ನೋಟ್ಕಂತೆ ತಿನ್ನೋಕ್ಕಾಗುತ್ತಾ? ಆಹಾ, ಇಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಯಾರೋ ತಿಂತಾರೆ ಹೊರತು ನೀನಂತೂ ಕಂತೆ. ನೆಮ್ಮದಿಯಾಗಿರಬೇಕು ಜೀವನದಲ್ಲಿ. ಬರೋದು ನಿಮ್ಮ ಮನೇಲಿ ಬರೆದಿದ್ದು ಬ್ರಹ್ಮಲಿಖಿತ, ಅದು ಬಂದೇ ಬರುತ್ತೆ. ಈ ವಿಲನ್ಗಳನ್ನ ಡೈರೆಕ್ಟಾಗಿ ನೋಡಿದಾಗ ಜನ ಏನು ಕೇಳ್ತಾರೆ ನಿಮ್ಮನ್ನ ಅಂತ? ಅದೇ ನಾನೇ ಹೋಗಿ ಕೇಳ್ತೀನಿ ಅವ್ರಿಗೆ, ನೋಡಿ ನಿಮಗೆ ನಾನು ಮಾತಾಡಿಸ್ಬೇಕು ಅಂತ ಆಸೆ ಇದೆ ಅಲ್ವ, ಆದರೆ ನೋಡಿ ಏನೋ ಭಯ ಪಡ್ತಾ ಇದ್ದೀರ, ದಯವಿಟ್ಟು ನಾನು ಸಿನಿಮಾದಲ್ಲಿ ಮಾಡೋ ರೀತಿ ಕೆಟ್ಟವನಲ್ಲ. ನಾನು ಏನು ಅಂದ್ಕೊಂಡಿದ್ದೀಯ ನನಗೆ ನೀನು? ಹಾಂ, ನನ್ನ ಕಪ್ಪಾಳ ಕೊಡುವಷ್ಟು ಧೈರ್ಯನ? ಇವತ್ತು ನಿನಗೆ ಎಂಥ ಶಿಕ್ಷೆ ಕೊಡ್ತೀನಿ ಅಂದರೆ, ನೀನು ಸತ್ತು ಸ್ವರ್ಗದಲ್ಲಿರ್ತೀವೋ ನರಕದಲ್ಲಿರ್ತೀವೋ ಗೊತ್ತಿಲ್ಲ, ನನ್ನ ಜ್ಞಾಪಿಸ್ಕೊಂಡಾಗ ತರಗೆಲೆ ಥರ ಗರ 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 ಅಂತ ನಡಗಬೇಕು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.